ನಮಸ್ಕಾರ ಸ್ನೇಹಿತರೆ. ಇವತ್ತಿನ ದಿನದಲ್ಲಿ ಜಗತ್ತೇ ಮನುಷ್ಯನ ಅಂಗೈಯಲ್ಲಿ ಇದೆ. ಅದರ ಅರ್ಥ ಸ್ಮಾರ್ಟ್ ಫೋನ್ ಎಂದರ್ಥ. ನಿಜ ಸ್ನೇಹಿತರೆ, ಜಗತ್ತಿನ ಯಾವುದೇ ಮೂಲೆಯಲ್ಲಿ ನಡೆದ ಸಂಗತಿಗಳು ನಮಗೆ ಶೀಘ್ರದಲ್ಲೇ ತಲುಪುತ್ತವೆ. ಇಂತಹ ಟೆಕ್ನಾಲಜಿಗಳ ಹಿಂದೆ ಟೆಲಿಕಾಂ ಕಂಪನಿಗಳ ಸಾಧನೆ ತುಂಬಾ ಇದೆ. ಹಿಂದಿನ ದಿನಮಾನಗಳಲ್ಲಿ ಕೇವಲ 1 GB ಡಾಟಾಗೆ 200 ರೂಪಾಯಿಗಳನ್ನು ಖರ್ಚು ಮಾಡಬೇಕಿತ್ತು. ಆದರೆ ಜಿಯೋದಂತಹ ದೊಡ್ಡ ಕಂಪನಿ ಬಂದು ಏರ್ಟೆಲ್, ಐಡಿಯಾ, ವೊಡಾಫೋನ್ ಅಂತಹ ದೈತ್ಯ ಕಂಪನಿಗಳಿಗೆ ಸಡ್ಡು ಹೊಡೆದು ನಿಂತಿತು. ಆದರೆ ದಿನ ಕಳೆದಂತೆ 5G ನೆಟ್ವರ್ಕ್ ಬಂದ ನಂತರ ಜಿಯೋ ಕೂಡ ತನ್ನ ರೀಚಾರ್ಜ್ ಪ್ಲಾನ್ ಅನ್ನು ಏರಿಕೆ ಮಾಡಿದೆ. ಜಿಯೋ ಬೆಲೆ ಏರಿಕೆ ಮಾಡಿದ ಬೆನ್ನಲ್ಲೇ ಏರ್ಟೆಲ್ ಮತ್ತು VI ಕೂಡ ರೀಚಾರ್ಜ್ ಪ್ಲಾನ್ಗಳನ್ನು ಏರಿಕೆ ಮಾಡಿದ್ದಾರೆ. ಈ ಸಂಗತಿ ಕಸ್ಟಮರ್ಗಳಿಗೆ ತುಂಬಾ ಅಸಮಾಧಾನ ಉಂಟು ಮಾಡಿದೆ. ಇದನ್ನೆಲ್ಲ ಗಮನಿಸಿದ BSNL ಟಾಟಾ ಜೊತೆ 15,000 ರೂಗಳಿಗೆ ಒಪ್ಪಂದ ಮಾಡಿಕೊಂಡು ಅತಿ ಕಡಿಮೆ ಬೆಲೆಯಲ್ಲಿ 5G ನೆಟ್ವರ್ಕ್ ಅನ್ನು ಪ್ರೊವೈಡ್ ಮಾಡಬೇಕೆಂದು ಅಂದುಕೊಂಡಿದೆ. ನಿಜ ಸ್ನೇಹಿತರೆ, ದೇಶದಾದ್ಯಂತ 5G ಹಾಗೂ 4G ಸೇವೆಗಳನ್ನು ಪ್ರಾರಂಭಿಸಲು ಕಂಪನಿ ನಿರ್ಧರಿಸಿದೆ. BSNL ಕಂಪನಿಯು ಮತ್ತು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಜೊತೆ ಒಪ್ಪಂದ ಸಹಿ ಹಾಕಿದೆ. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಜೊತೆಗಿನ ಸಂಬಂಧಗಳು BSNL ತನ್ನ 4G ಮತ್ತು 5G ನೆಟ್ವರ್ಕ್ಗಳನ್ನು ಭಾರತದಲ್ಲಿ ಹೊರತರಲು ಸಹಾಯ ಮಾಡುತ್ತದೆ. BSNL ಮುಂದಿನ ವರ್ಷ ಜನವರಿಯಲ್ಲಿ ದೇಶದಾದ್ಯಂತ 5G ಸೇವೆಗಳನ್ನು ಪ್ರಾರಂಭಿಸುವ ಸಾಧ್ಯತೆ ಇದೆ. ಈ ವರ್ಷದ ಸೆಪ್ಟೆಂಬರ್ ವೇಳೆಗೆ 4G ನೆಟ್ವರ್ಕ್ ಸಂಪೂರ್ಣವಾಗಿ ಲಭ್ಯವಾಗಬಹುದು ಎಂದು ಇಂದಿನ ವರದಿಗಳು ಹೇಳುತ್ತಿವೆ. ಏನೇ ಆಗಲಿ ಸ್ನೇಹಿತರೆ, BSNL ಹಾಗೂ ಟಾಟಾ ಕಂಪನಿಗಳ ಈ ನಿರ್ಧಾರ ಜನಸಾಮಾನ್ಯರಿಗೆ ಅನುಕೂಲವಾದರೆ ಅಷ್ಟೇ ಸಾಕು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಪ್ಯಾಕ್ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.